ಎಲ್ಲಿಂದ ಎಲ್ಲಿಗೆ ಬುಕ್ ಸರ್ ನಾವು ಇಲ್ಲಿಂದ ನಾವೇನು ಮಾಡಿದ್ರು ಅಂದರೆ ಇಲ್ಲಿ ನಮ್ಮ ಮನೆ ಇಲ್ಲಿ ಯಶವಂತಪುರದಿಂದ ಇಲ್ಲಿ ಒಂದು ಅಶೋಕ್ ನಗರ ಹೋಗ್ತಾ ಇದ್ದೆ. ಏನಾಗಿದೆ ಅಂದರೆ ಹಿಂಗೆ ಬರ್ಬೇಕಾದ್ರೆ ಆನ್ ದಿ ವೇದಲ್ಲಿ ಹಿಡಿದಿದ್ದಾರೆ. ಹಿಂಗೆ ಒಂದು ಇಂಟಿಮೇಷನ್ ಕೊಟ್ಟಿಲ್ಲ, ಏನು ಮಾಡೋದು ಇವಾಗ ಹೇಳ್ಬಿಟ್ಟಾದ್ರೆ ಅಟ್ಲೀಸ್ಟ್ ಹೇಳಿದರೆ ಮಾಡ್ಬೋದಿತ್ತು. ಇವಾಗ ಹಿಂಗೆ ಮಾಡಿ ಏನೋ ಸರ್ ಎಲ್ಲರೂ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಬೈಕವ್ರು ಯಾರೋ ಅವ್ರು ಬರ್ತಾರಂತ ಅಸೋಸಿಯೇಷನ್ ವೆಯ್ಟ್ ಮಾಡ್ತಿದ್ದೀವಿ. ನೋಡ್ಬೇಕು ಸರ್ ಏನಾಗುತ್ತೆ ಅಂತ. ಅಂದರೆ ಯಾವತ್ತಿಂದನೂ ಇಲ್ಲಿಗಲ್ಲೇ ಸರ್ ಅದು. ಇವಾಗ ಆ್ಯಪಲ್ ಸಿಗ್ತಾರದಕ್ಕೆ ಸರ್ ಎಲ್ಲರೂ ಮಾಡ್ತಾ ಇದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ ಸರ್, ನೋಡಬೇಕು. ಈಗ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ, ಬರ್ತೀನಿ ಅಂತ. ದಂಡ ಎಲ್ಲ ಏನು ಹೇಳಿಲ್ಲ, ಹಿಂಗೆ ಈ ಥರ ಒಂದು ಸ್ಲಿಪ್ ಬರ್ಕೊಟ್ಟಿದ್ದಾರೆ. ಆರ್ ಸಿ ಕಾರ್ಡ್ ಏನು ಕ್ಯಾನ್ಸಲ್ಲು ಹಂಗೇನು ಇನ್ನೂ ಹೇಳಿಲ್ಲ. ಅವ್ರು ಹೇಳ್ತಾ ಇರೋದು ಹಿಂಗೆ ಬಂದು ಸಬ್ಮಿಟ್ ಮಾಡಿ ವೆಯ್ಟ್ ಮಾಡಿ ಬಂದ್ಬಿಟ್ಟು ಒಂದು 10 ಗಂಟೆಗೆ ಒಳಗಡೆ ಬನ್ನಿ, ಬಂದಾದ್ಮೇಲೆ ಏನು ಸ್ಲಿಪ್ ಇದೆ ಕೊಟ್ಬಿಟ್ಟು ಇದು ಮಾಡಿ ಅಂದಿದ್ದಾರೆ. ನೋಡೋಣ ಸರ್ ಏನು ಮಾಡ್ತಾರಂತ. ಫೋನು ಕಸ್ಟಮರ್ ಕೇರ್ಗೆ ಮಾಡಿದ್ರಿ, ಅವರು ಹಿಂಗೆ ಅವ್ರಿಗೆ ಮಾಡಿದ್ರಿ, ಅವ್ರಿಗೂ ಹೇಳಿದ್ರಿ. ಸರಿ ಸರ್ ನಾವು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಬೇಕು ಸರ್. ಏನು ಹೇಳೋದ್ರೆ ಸರ್, ಇವಾಗ ಇರೋದ್ರಿಂದ ಎಲ್ಲರೂ ಮಾಡ್ತಾರೆ. ಇವಾಗ ಅವ್ರು ಹೆಂಗಿದಾರೋ ಎಲ್ಲರಿಗೂ ಹಂಗೆ ಇರುತ್ತೆ. ನೋಡಬೇಕು ಸರ್ ಏನಾಗುತ್ತೆ. ಇವಾಗ ನಾವೇನು ಹೇಳೋಕ್ಕಾಗುತ್ತೆ ಹೇಳಿ. ಇವಾಗ ವೆಯ್ಟ್ ಮಾಡಬೇಕು, ಆಮೇಲೆ ಮುಂದೆ ಏನಾಗುತ್ತೆ ನೋಡಬೇಕಷ್ಟೇ. ನಮ್ಮ ಹೆಸರು ವೆಂಕಟೇಶ್ ಅಂತ ಸರ್. ಇಲ್ಲಿಂದ ಎಲ್ಲಿಗೆ ಹೋಗ್ತಿದ್ರಿ, ಹೆಂಗ್ ಸೀಸ್ ಆಯ್ತು ತಮ್ಮ ಗಾಡಿ ಅಂತ? ನಾನು ಇಲ್ಲಿ ಇದು ಕುರುಬ್ರಳ್ಳಿಂದ ವಸಂತನವ್ರು ಹೋಗ್ತಾ ಇದ್ದೆ. ಬಂದರು, ಸಡನ್ ಆಗಿ ಹಿಡಿದ್ರು. ನಮ್ಗೆ ಗೊತ್ತಿಲ್ಲ ಆಟೋ ಇದೆ ಬಂದ್ ಮಾಡಿದಾರೆ ಅದಂತ. ನಾವು ಮೊದ್ಲಿಂದೆಲ್ಲ ಮಾಡ್ಕೊಂತ ಬಂದಿದ್ವಿ. ಮೊದ್ಲಿಂದೆಲ್ಲ ಹಿಂಗಾಗಿದೆ, ಇವತ್ತು ಮಾಡಿದ್ದಾರೆ. ಇನ್ನೇನು ಯಾರು ಹೇಳಿಲ್ಲ. ಹೇಳಿದ್ರೆ ನಾವೇನಕ್ಕೆ ಬರ್ತಾ ಇದ್ವಿ ಸಿಕ್ಕಾಕೊಳಕ್ಕೆ. ಸುಮ್ಮನೆ ಬಂದ್ಬಿಟ್ಟು ಸಡನ್ ಆಗಿ ಹಿಡಿದ್ಬಿಟ್ಟು ಅವ್ರು ಆ್ಯಪಲ್ಲಿ ಬಂದ್ ಮಾಡಿದ್ರೆ ನಾವೇನಕ್ಕೆ ಮಾಡಕ್ಕೆ ಹೋಗ್ತೀವಿ ಡ್ಯೂಟಿನ. ಅವ್ರು ಅಲೋ ಕೊಟ್ಟಿರೋದಕ್ಕೆ ನಾವು ಮಾಡ್ತಾರೆ ಡ್ಯೂಟಿ. ಇಲ್ಲಾಂದ್ರೆ ಸುಮ್ಮನೆ ನಾವೇನಕ್ಕೆ ಮಾಡ್ತಾ ಇದ್ವಿ. ಏನೋ ಫೋನ್ ಮಾಡ್ತಾ ಇದೀವಿ, ಒಂದೊಂದ್ಸರಿ ಎತ್ತಾರೆ, ಒಂದೊಂದ್ಸರಿ ಎತ್ತಲ್ಲ, ಏನಿಲ್ಲ. ಸುಮ್ಮನೆ ಫೈನ್ ಕಟ್ಟಬೇಕು, ಅದು ಕಟ್ಬೇಕು. ನಾವು ಏನೋ ಇನ್ನೂ ಅಷ್ಟೇ ಅಂತ ಹೇಳಿಲ್ಲ. ನಾವು ದುಡಿಯೋದೇ ದಿನಕ್ಕೆ ಒಂದು 800-900, ಅದ್ರಲ್ಲಿ 5-6 ಸಾವಿರ ಕೇಳಿದ್ರೆ ಎಲ್ಲಿಂದ ಕೊಡೋದು ನೋಡಿ. ಏನು ಮಾಡ್ಬೇಕು ಏನು ಕತೆನ ಇನ್ನೂ ಒಂದು ಗೊತ್ತಾಗ್ತಾಯಿಲ್ಲ. ಇವಾಗ ಹಿಡ್ದಾಕವ್ರೆ, ಅವ್ರಿಗೆ ಗೊತ್ತು. ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನಾವೆಲ್ಲ ದುಡ್ಕೊಂಡು ತಿನ್ನೋರೆ, ಬೇರೆ ಕಡೆಯಿಂದ ಬಂದಿರ್ತೀವಿ. ವಿಚಾರ ಮಾಡಬೇಕಾಗಿತ್ತು, ಈ ಥರ ಮಾಡೋಂಗಿಲ್ಲ ಅಲ್ಲಿಗಾಲಾಗಿ ಅಂತ ಕೇಸಿಲ್ಲ. ಒಬ್ಬ ಸಡನ್ನಾಗಿ ಹಿಡಿದ್ಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ ನಾವು. ತಮ್ಮ ಹೆಸರು ಹೇಳಿ ಸರ್. ಅರುಣ್ ಕುಮಾರ್ ಅಂತ.